After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. 2024 ಲೋಕಸಭೆಯಲ್ಲಿ ನಡೆಯೋಲ್ವಾ INDIA ಆಟ. ಬಹುಮತದ ಪ್ರಮಾಣ ಬದಲಾದ್ರೂ ಬಿಜೆಪಿಗೇನ ಅಧಿಕಾರ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಪಂಚರಾಜ್ಯ ಚುನಾವಣೆಯಲ್ಲಿ ಬಂದಿರುವಂತಹ ಯಶಸ್ಸು ಬಿಜೆಪಿಯ ಕಾನ್ಫಿಡೆನ್ಸ್ ಅನ್ನ ಮತ್ತಷ್ಟು ಶಿಖರದ ಎತ್ತರಕ್ಕೆ ತೆಗೆದುಕೊಂಡು ಹೋಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಅಂದರೆ ಓಟ್ ಬೀಳದೆ ಮೋದಿಗೆ ಅಂತ ಇಲ್ಲೊಂದಷ್ಟು ಜನ ಮಾತಾಡ್ತಾರೆ ಸಂಸದರು, ಪ್ರತಾಪ್ ಸಿಂಹ ಅವ್ರು ಸೇರಿದಂಗೆ. ನಾವು ಓಟ್ ಕೇಳದೆ ಪ್ರಧಾನಿ ಮೋದಿಯವ್ರ ಮುಖ ನೋಡ್ಕೊಂಡು ಅವ್ರ ಮುಖ ಇಟ್ಕೊಂಡು ಪ್ರಧಾನಿ ಮೋದಿಯವ್ರು ನಮ್ಗೆ ದೇವರಿದ್ದಂಗೆ ಅಂತ. ಹೀಗಾಗಿ ಆಬ್ವಿಯಸ್ಲಿ ಮೋದಿ ಅಂದರೆ ಒಂದಷ್ಟು ಜನ ಓ ಎಸ್ ಮೋದಿ ವಿಶ್ವಗುರು, ದೇಶದಲ್ಲಿ ಯಾವುದೇ ಸಮಸ್ಯೆ ಆಗಲ್ಲ, ಬೇರೆ ದೇಶಗಳಲ್ಲಿ ಯುದ್ಧ ಆಯ್ತೈತೆ, ನಮ್ಮ ದೇಶದಲ್ಲಿ ಏನೂ ಆಗಲ್ಲ, ಹಮಾಸು ಪ್ಯಾಲೆಸ್ಟೈನು ಇಸ್ರೇಲ್ ಕಥೆ ಏನು, ಉಕ್ರೇನು ರಷ್ಯಾ ಕಥೆ ಏನು, ನಮ್ಮ ದೇಶದ ಮೇಲೆ ಯುದ್ಧ ಮಾಡಬೇಕು ಅಥವಾ ಮತ್ತೊಂದು ಮಾಡಬೇಕು ಅಂದರೆ ಎಲ್ಲರೂ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಪಾಕಿಸ್ತಾನದವ್ರು ಹುನ್ನಾರ ಹಾಕಿದ್ರು ಪ್ರಯೋಜನ ಎಲ್ಲ, ಅಲ್ಲೇ ಬಾಂಬ್ ಬ್ಲಾಸ್ಟ್ ಮಾಡ್ಕೋತಾರೆ. ಹೀಗಾಗಿ ಪ್ರಧಾನಿ ಮೋದಿಯಾಗಿಯೇ ಹ್ಯಾಟ್ರಿಕ್ ಸಾಧನೆ ಮಾಡಬೇಕಂತ ಒಂದಷ್ಟು ಜನರ ಲೆಕ್ಕಾಚಾರ. ಮೋದಿ ಬಂದಮೇಲೆ ಜಿ ಎಸ್ ಟಿ ಅಂದ್ಕೊಂಡು ಬಡವ್ರ ಕೈ ಟ್ಯಾಕ್ಸ್ ಕಟ್ಟಿಸ್ಬಿಟ್ಟು ಬಡವರು ತಮ್ಮ ಬೆವರನ್ನು ರಕ್ತವಾಗಿ ಹರಿಸ್ತಾವ್ರೆ. ಮೋದಿಯಿಂದ ಏನೂ ಉದ್ಧಾರ ಆಗಿಲ್ಲ ಅಂತ ಮತ್ತೊಂದಷ್ಟು ಜನ. ಇದೆಲ್ಲದರ ನಡುವೆ ಲೋಕಸಭಾ ಚುನಾವಣೆ, ಸಾರ್ವತ್ರಿಕ ಚುನಾವಣೆ ಬಗ್ಗೆ ಸಾಕಷ್ಟು ಸರ್ವೆಗಳು ಬಂತು. ಆ ಸರ್ವೆಗಳಲ್ಲಿ INDIA ಯಶಸ್ಸನ್ನು ಕಾಣಬಹುದು, ಇಲ್ಲ ಅಂತಲ್ಲ. ಆದರೆ NDA ಮೈತ್ರಿಕೂಟ ಅಧಿಕಾರವನ್ನು ಹಿಡಿಯುತ್ತೆ ಅನ್ನೋ ಲೆಕ್ಕಾಚಾರಗಳು. ಇದೀಗ ಜಾಗತಿಕ ಮಟ್ಟದಲ್ಲಿ ಸರ್ವೆಯನ್ನು ನಡೆಸುವಂತಹ ಫಿಚ್ ಸಂಸ್ಥೆ, FITCH ಸಂಸ್ಥೆ ಮುಂದಿನ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಡೆಯಲಿರುವ ಸಾರ್ವತ್ರಿಕ ಚುನಾವಣೆಯಲ್ಲಿ BJP ಅಧಿಕಾರವನ್ನು ಉಳಿಸಿಕೊಳ್ಳಲಿದೆ ಅಂತ. ಒಂದು ಕಡೆ ಭಾರತದಲ್ಲಿ, ಮತ್ತೊಂದು ಕಡೆ ಬಾಂಗ್ಲಾದೇಶದಲ್ಲಿ. ಅದು ಕೇಳಿದ್ದು, ಇದು ಅಂತಾರಾಷ್ಟ್ರೀಯ ಸಂಸ್ಥೆ, ಜಾಗತಿಕ ಮಟ್ಟದಲ್ಲಿ ಸರ್ವೆಯನ್ನು ನಡೆಸುವಂಥ ಸಂಸ್ಥೆ ಫಿಚ್. ಈ ಸಂಸ್ಥೆ ನಡೆಸಿರೋ ಪ್ರಕಾರ ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ಸದ್ಯ ಆಡಳಿತದಲ್ಲಿ ಇರುವಂಥ ಸರ್ಕಾರಗಳೇ ಮತ್ತೆ ಅಧಿಕಾರಕ್ಕೆ ಬರುತ್ತವೆ. ಯಾವುದೋ ದೇಶದಲ್ಲಿ ಕೂತ್ಕೊಂಡು ಯಾವುದೋ ಅಂತಾರಾಷ್ಟ್ರೀಯ ಸಂಸ್ಥೆ ಇಲ್ಲಿ ಮೈಸೂರಲ್ಲಿ ಪ್ರತಾಪ್ ಸಿಂಹ ಹೆಂಗೆ ಹೇಳ್ತಾರೆ ಅಂತ ಹೇಳ್ತದೆ ಅಂತೀರಾ. ಒಂದಷ್ಟು ಸ್ಯಾಂಪಲ್ಸ್ ತಗೊಂಡಿರ್ತಾರೆ, ಅಷ್ಟು ಸುಲಭವಾಗಿ ಪರಿಗಣಿಸೋಕ್ಕಾಗಿರಲ್ಲ. ಭಾರತದ 543 ಲೋಕಸಭಾ ಕ್ಷೇತ್ರಗಳ ಲೆಕ್ಕಾಚಾರ ಏನನ್ನು ನೋಡಿರ್ತಾರೆ. ಒಂದಷ್ಟು ವ್ಯತ್ಯಾಸಗಳಾಗಬಹುದು, ಇಲ್ಲ ಅಂತಲ್ಲ. ಆದರೂ ಸತ್ಯಕ್ಕೆ ಹತ್ತಿರವಾದ, ಸತ್ಯಕ್ಕೆ ಅಂದರೆ ನಿಖರವಾದಂತಹ ಸರ್ವೆನ ಕೊಡೋದರಲ್ಲಿ ಫಿಚ್ ತುಂಬಾ ಎಕ್ಸ್ಪರ್ಟ್. ಹೀಗಾಗಿ BJP ಅಧಿಕಾರ ಉಳಿಸಿಕೊಳ್ಳದೆ ಎಂದು ಜಾಗತಿಕ ಆರ್ಥಿಕ ರೇಟಿಂಗ್ ಏಜೆನ್ಸಿ ಫಿಚ್ ಭವಿಷ್ಯ ನುಡಿದಿದೆ. ಆದರೆ ಚುನಾವಣೆಯಲ್ಲಿ ದೊರಕುವ ಬಹುಮತದ ಪ್ರಮಾಣ ಆಡಳಿತಾರೂಢ BJPಗೆ ಒಂದಷ್ಟು ಕಡಿಮೆ ಆಗುತ್ತೆ. 1 ಮಾರ್ಕ್ಸಿಂದ ಫೇಲ್ ಆದರೂ ಫೇಲೇ, 1 ಮಾರ್ಕ್ಸಿಂದ ಪಾಸ್ ಆದರೂ ಪಾಸೇ. ಹಂಗಾಗಿ BJP ಪಾಸ್ ಆಗುತ್ತೆ. ಬಹುಮತದ ಪ್ರಮಾಣ ಕಡಿಮೆ ಆಯ್ತದ, ಬಹುಮತನೇ ಸಿಗಲ್ಲ. NDA ಮೈತ್ರಿಕೂಟಗಳು ಒಂದಾಗಬೇಕು ಅಂತೇನು ಹೇಳಿಲ್ಲ. BJPಗೆ ಬಹುಮತ ಬರುತ್ತೆ, ಬಹುಮತದ ಪ್ರಮಾಣ ಕಡಿಮೆ ಆಗುತ್ತೆ. ಆಬ್ವಿಯಸ್ಲಿ ಮಿತ್ರಕೂಟಗಳಿಗೆ ಕೂಡ ಬೆಂಬಲವನ್ನು ಕೊಡ್ತವೆ. JDSಯಿಂದ ಕೂಡ ಯಾರು ಗೆದ್ದವ್ರು ಕೇಂದ್ರ ಸಚಿವರಾದರೂ ಆಯ್ತಾರೆ. ಇದನ್ನು ನಾವೇ ಹೇಳ್ತಿರೋದು, ಫಿಚ್ ಹೇಳಿರೋದು. ಒಟ್ಟಿನಲ್ಲಿ ಫಿಚ್ ಜಾಗತಿಕ ಏನೊಂದು ಸಂಸ್ಥೆ ಇದೆ, ಜಾಗತಿಕ ಆರ್ಥಿಕ ರೇಟಿಂಗ್ ಏಜೆನ್ಸಿ, ಇವ್ರು ಕೊಟ್ಟಿರೋ ಪ್ರಕಾರ ಭಾರತದಲ್ಲಿ ಮತ್ತೆ BJP ಅಧಿಕಾರವನ್ನು ಉಳಿಸ್ಕೊಳುತ್ತೆ ಅಂತ. ಲೋಕಸಭಾ ಚುನಾವಣೆಗೂ ಮೊದಲು ನಡೆದಂಥ ಸೆಮಿಫೈನಲ್ನಲ್ಲಿ ಇದು ಸ್ವಲ್ಪ ಪ್ರೂವ್ ಆಗಿದೆ. ಜನ ರಾಜಸ್ಥಾನದಲ್ಲಿ ಕಾಂಗ್ರೆಸ್ನ ಸೋಲಿಸ್ಬಿಟ್ರು. ಜನ ಛತ್ತೀಸ್ಗಢದಲ್ಲಿ BJP ಗೆಲ್ತದೆ ಅಂತ ಯಾರು ಕನಸಲ್ಲೂ ಹೇಳಲಿಲ್ಲ, ಯಾವ ಸರ್ವೇನೂ ಹೇಳಿಲ್ಲ. ಸೋಲಿಸ್ಬಿಟ್ರು ಜನ, BJPನ ಗೆಲ್ಸೋರು ಕಾಂಗ್ರೆಸ್ ಸೋಲಿಸಿ. ಮಧ್ಯಪ್ರದೇಶದಲ್ಲಿ ಹ್ಯೂಜ್ ವಿಕ್ಟ್ರಿ, ಇದ್ದ ಅಧಿಕಾರವನ್ನು ಉಳಿಸ್ಕೊಂಡ್ರು. ಹೀಗಾಗಿ ಏನು ಬೇಕಾದ್ರೆ ಆಗ್ಬೋದು. ಫಿಚ್ ಜಾಗತಿಕ ಆರ್ಥಿಕ ರೇಟಿಂಗ್ ಸಂಸ್ಥೆಯ ಭವಿಷ್ಯ ನಿಜವಾಗುತ್ತಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಆಫ್ಟರ್ ಎಕ್ಸಾಮ್ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಒಂದೇ, ಎಷ್ಟು ಮಾರ್ಕ್ಸ್ ಬಂತು, ಪರ್ಸೆಂಟೇಜ್ ಎಷ್ಟು, ಹೀಗೆಲ್ಲ 100 ಕ್ವಶನ್ಸ್ ಕೇಳ್ತಾರೆ. ಇದಕ್ಕೆಲ್ಲ ನಾನು ಯಾವಾಗಲೂ ಕೊಡೋದು ಒಂದೇ ಆನ್ಸರ್, CBC exam scanner books. ಹಾಗಾದ್ರೆ exam scanner ಅಂದ್ರೇನು? SSLC ಮತ್ತು PUC ಬೋರ್ಡ್ನವರು ಸ್ಟೂಡೆಂಟ್ಸ್ಗೋಸ್ಕರ ಪ್ರತಿ ಚಾಪ್ಟರ್ನಲ್ಲಿ ಯಾವ ಟಾಪಿಕ್ಗೆ ಎಷ್ಟು ವೆಯ್ಟೇಜ್ ಇದೆ ಅನ್ನೋ ಮಾಹಿತಿ ನೀಡ್ತಾರೆ. ಈ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಎಕ್ಸಾಮ್ಸ್ಗೆ ಕ್ವೆಶ್ಚನ್ ಪೇಪರ್ ಪ್ರಿಪೇರ್ ಮಾಡೋ ಎಕ್ಸ್ಪರ್ಟ್ಸ್ ಇಂದಾನೆ ಪ್ರತಿಯೊಂದು ಟಾಪಿಕ್ ಕವರ್ ಆಗೋ ಹಾಗೆ 10 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಪ್ಲಸ್ 5 ಪ್ರಾಕ್ಟೀಸ್ ಪೇಪರ್ಸ್ನ ರೆಡಿ ಮಾಡಿರ್ತಾರೆ. ಅಂದ್ರೆ ಯಾವ ಕ್ವಶನ್ ಕೇಳಿದ್ರು ಇದರಲ್ಲಿ ಇರೋದೇ ಕೇಳೋದಾ ಸರ್? ಎಸ್. ಎಷ್ಟು ಮಾರ್ಕ್ಸ್ಗೆ ಎಷ್ಟು ಆನ್ಸರ್ ಬರಬೇಕನ್ನೋ ಇನ್ಫಾರ್ಮೇಷನ್ ಕೂಡ ಈ ಬುಕ್ಕಲ್ಲಿರುತ್ತೆ. ಒಟ್ಟಾರೆ
ಈ ಬುಕ್ಸ್ ನ 100 ಅಂಕಗಳು ಪಡೆಯೋ ಕಂಪ್ಲೀಟ್ ಸಕ್ಸಸ್ ಟೂಲ್ ಅಂತಾನೆ ಕರಿಬಹುದು. ಇದರಲ್ಲಿ ಕ್ವಿಕ್ ರಿವಿಷನ್ ಮಾಡೋ ಮೈಂಡ್ ಮ್ಯಾಪಿಂಗ್ ಕೂಡ ಇರುತ್ತೆ. ಈ ಬುಕ್ಸ್ನ ರೆಫರ್ ಮಾಡೋದ್ರಿಂದ ಜಸ್ಟ್ ಪಾಸ್ ಆಗಬೇಕು ಅನ್ನೋರು ಫಸ್ಟ್ ಕ್ಲಾಸ್ ಬರ್ಬೋದು. ಫಸ್ಟ್ ಕ್ಲಾಸ್ ಬರೋರು ಆರಾಮಾಗಿ 100 ಮಾರ್ಕ್ಸ್ ತೆಗಿಬಹುದು. ಸಿಪಿಸಿ ಎಕ್ಸಾಮ್ ಸ್ಕ್ಯಾನರ್ ರೆಫರ್ ಮಾಡೋದ್ರಿಂದ ಎಕ್ಸಾಮ್ ನಲ್ಲಿ ಫಿಯರ್ ಹೋಗಿ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ, ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಾಗತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ವಿದ್ಯಾರ್ಥಿಯ ಹಿಂದೆ ಸಿಪಿಸಿ ಅವರ ಎಕ್ಸಾಮ್ ಸ್ಕ್ಯಾನರ್ ಬುಕ್ಸ್ ಇರುತ್ತೆ ಅನ್ನೋದನ್ನ ಮರಿಬೇಡಿ.